ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ದೊಡ್ಡಗಡಗನಬ್ಬಿ ಗ್ರಾಮ ಪಂಚಾಯಿತಿಗೆ ಸೇರಿದ ಜಡಿಯನಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯಿತಿಗೆ ಸೇರಿದ ಗ್ರಾಮಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಸಿಸಿ ರಸ್ತೆ, ಸಿಸಿ ಚರಂಡಿ ನಿರ್ಮಾಣ, ಡಾಂಬರೀಕರಣ ಕಾಮಗಾರಿಗೆ ಸುಮಾರು 10,50,00,000 ರು ವೆಚ್ಚದಲ್ಲಿ ಗ್ರಾಮದ ಮುಖಂಡರೊಂದಿಗೆ ಶಾಸಕ ಶರತ್ ಬಚ್ಚೇಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು. रक्षकाय धीमहि तन्नो वास्तु प्रचोदयात्। विद्महे भूमिराजाय धीमहि तन्नो वास्तु प्रचोदयात्। ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ದೊಡ್ಡಗಟ್ಟಿನಬಿ ಗ್ರಾಮ ಪಂಚಾಯತಿ, ವಾಗಟ ಗ್ರಾಮ ಪಂಚಾಯತಿ, ಇಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಪೆತ್ನಹಳ್ಳಿ ಮಾರ್ಗವಾಗಿ ಗಣಗ್ಲೂರಿಂದ ಚಿಕ್ಕಗಟ್ಟಿನಬಿಗೆ ರಸ್ತೆ ಡಾಂಬರೀಕರಣಕ್ಕೆ ಸುಮಾರು 1 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು. ಪೆತ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ. ಚಿಕ್ಕಗಟ್ಟಿನಬಿ ಗ್ರಾಮದಲ್ಲಿ ಜನರಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಲ್ಲಿ 10 ಲಕ್ಷ, ಚಿಕ್ಕಗಟ್ಟಿನಬಿ ಗ್ರಾಮದಲ್ಲಿ ಒಟ್ಟಾರೆ 20 ಲಕ್ಷ ರೂಪಾಯಿ ಸಿಸಿ ಚರಂಡಿ ಕಾಮಗಾರಿಗಳು. ದೇವಶೆಟ್ಟಹಳ್ಳಿ ಗ್ರಾಮದಿಂದ ಕೋಡಹಳ್ಳಿಯಿಂದ ಮುಂದುವರೆದು ಭಕ್ತರಳ್ಳಿಗೆ ಏನು ಟಾರ್ ರಸ್ತೆ ಇತ್ತು, ಟಾರ್ ರಸ್ತೆಯ ಮರು ಡಾಂಬರೀಕರಣಕ್ಕೆ ಸುಮಾರು 50 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ. ಮತ್ತು ವಿಶೇಷವಾಗಿ ವಾಗಟ ಗ್ರಾಮದಲ್ಲಿ ಜಡಗೇನಹಳ್ಳಿಯಿಂದ ಹಿಡಿದು ವಾಗಟವರೆಗೂ ಮತ್ತು ವಾಗಟದಿಂದ ಹಿಡಿದು ಜಿನ್ನಾಗರ ಮೇನ್ ಕ್ರಾಸ್ವರೆಗೂ 75 ಲಕ್ಷ ಮತ್ತು 38 ಲಕ್ಷ ಡಾಂಬಾರ್ ಕಾಮಗಾರಿಗಳು, 10 ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಾಮಗಾರಿಗಳು ಮತ್ತು 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ವಾಗಟ ಗ್ರಾಮದಲ್ಲಿ. ವಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಮತ್ತು ನಮ್ಮ ಕಣೇಕಲ್ ಗ್ರಾಮದಲ್ಲಿ ಏನು ಡಾಂಬಾರ್ ಸುಮಾರು ದಿನದಿಂದ ಹದಗೆಟ್ಟಿತ್ತು, ಆ ಮರು ಡಾಂಬಾರೀಕರಣ ಮತ್ತು ಟಾರ್ ಇನ್ನೊಂದು ಲೇಯರ್ ಹಾಕೋದಕ್ಕೋಸ್ಕರ 30 ಲಕ್ಷ ರೂಪಾಯಿಗಳ ಅನುದಾನ ಆ ಒಂದು ಗ್ರಾಮದಲ್ಲಿ. ಮತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ IOCL ರೋಡ್ ಸುಮಾರು ವರ್ಷಗಳಿಂದ ಕೆಟ್ಟಿತ್ತು, ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಯಿಂದ ಹಿಡಿದು IOCL ಹತ್ರ ಇರ್ತಕ್ಕಂಥ ರೈಲ್ವೆ ಗೇಟ್ವರೆಗೂ ಸುಮಾರು 6,80,00,000 ರೂಪಾಯಿಗಳಲ್ಲಿ ರಸ್ತೆನ ಪೂರ್ತಿ ರೀಕನ್ಸ್ಟ್ರಕ್ಷನ್ ಆಗಿ ಡೆವಲಪ್ಮೆಂಟ್ ಮಾಡಿ, ಯಾಕಂದರೆ ತಾವೆಲ್ಲ ನೋಡಿದಂಗೆ ಒಂದು ದೊಡ್ಡ ಗಾಡಿಗಳು ಓಡಾಡೋಂಥ ಒಂದು ರಸ್ತೆ ಆಗಿರೋದ್ರಿಂದ 6,80,00,000 ರೂಪಾಯಿಗಳಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ. ಒಟ್ಟಾರೆ ಲೆಕ್ಕ ಹಾಕೊಂಡ್ರೆ ಇವತ್ತು ನಾವು ಸುಮಾರು ಒಂದು 10,50,00,000 ರೂಪಾಯಿಗಳ ಕಾಮಗಾರಿಗಳಿಗೆ ಒಟ್ಟಾರೆ ಈ 2 ಗ್ರಾಮ ಪಂಚಾಯತಿಗಳಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಇವತ್ತೇನು 7ನೇ ತಾರೀಕು ಇರ್ತಕ್ಕಂಥ ರಾಜ್ಯ ಬಜೆಟ್ನಲ್ಲಿ ಹೊಸಕೋಟೆ ತಾಲೂಕಿಗೆ ವಿಶೇಷವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು, ನಂದಗುಡಿ ಮತ್ತು ಸೂಲಬೆಲೆ ಹೋಬಳಿಗಳಲ್ಲಿ ಏನು ಏತ ನೀರಾವರಿಯ ಒಂದು ಸೌಲಭ್ಯ ಬೇಕಾಗಿದೆ, ಅಗತ್ಯವಾಗಿದೆ. ಅದನ್ನು ದಯವಿಟ್ಟು ಈ ಬಾರಿ ಬಜೆಟ್ನಲ್ಲಿ ನಮಗೆ ಘೋಷಣೆ ಮಾಡಿಕೊಡಿ ಅಂತ ಒಂದು ಮನವಿ ಮಾಡಿಕೊಡ್ತೀವಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇಸ್ರೋ ಮತ್ತು ಸ್ಯಾಟಲೈಟ್ ಟ್ರ್ಯಾಕಿಂಗ್ ಸೆಂಟರ್ ಇರೋದ್ರಿಂದ ನಮಗಿಲ್ಲೊಂದು ಸ್ಯಾಟಲೈಟ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಕ್ನ ಒಂದು ಸೌಲಭ್ಯನ ಹೊಸಕೋಟೆ ತಾಲೂಕಿಗೆ ಮಂಜೂರು ಮಾಡಿಕೊಡ್ರಿ ಅಂತ ಮನವಿ ಮಾಡಿಕೊಂಡಿದ್ದೀವಿ. ಅದಕ್ಕೂ ಕೂಡ ಸರ್ಕಾರ ಮನವಿನ ಹೂಗೊಟ್ಟಿದ್ದಾರೆ. ಮತ್ತು ಒಂದು ಮಾದರಿಯಾದಂಥ ಯೋಜನೆ ಏನಿವತ್ತು ನಮ್ಮ ಬೇರೆ ಬೇರೆ ಗ್ರಾಮಗಳಲ್ಲಿ ಆಫ್ ಗ್ರಿಡ್ ಅಂತ ಏನು ಹೇಳ್ತಾರೆ, ಸೋಲಾರ್ ವಿದ್ಯುತ್ತಿನ ಉತ್ಪಾದನೆ ಆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲೇ ಆಗೋದನ್ನು ಮಾದರಿ ಪ್ರಾಜೆಕ್ಟ್ ನಮ್ಮ ಹೊಸಕೋಟೆ ತಾಲೂಕಲ್ಲೇ ಮಾಡಿಕೊಡ್ಬೇಕು ಅಂತ ಒಂದು ಮನವಿನ ಮಾಡಿದ್ದೀವಿ. ಬಹುಶಃ ಅದನ್ನು ಕೂಡ ಹೊಸಕೋಟೆ ತಾಲೂಕಲ್ಲಿ ಪ್ರಾಯೋಗಿಕವಾಗಿ ಸರ್ಕಾರ ಕೈ ತಗೊಳ್ಳೋಂಥ ನಾವೊಂದು ಮನವಿ ಮಾಡಿದ್ವಿ.
ಮತ್ತು ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನಿದೆ KR ಪುರಂ ಅಂದರೆ ಹೊಸಕೋಟೆ ತಾಲೂಕಿಗೆ ಇರ್ತಕ್ಕಂಥ ಮೇಲ್ಸೇತುವೆ ಮತ್ತು ಮೆಟ್ರೋ ಆಗಿರ್ಬೋದು, ಮತ್ತು ಕಾವೇರಿ ನೀರನ್ನ ತಾವೆಲ್ಲ ಈಗಾಗಲೇ ನೋಡಿದ್ರೆ ಕಾವೇರಿ ನೀರನ್ನ ತಂದಿದ್ದೀವಿ. ಬಟ್ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋಂಥ ಕೆಲಸನ ಮಾಡಬೇಕಾಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಹೊಸಕೋಟೆ ತಾಲೂಕಲ್ಲಿ ಡಿಸ್ಟ್ರಿಬ್ಯೂಷನ್ನ ಮಾಡಿ ಎಲ್ಲ ಕಡೆಗಳಿಗೂ ಕೂಡ, ಎಲ್ಲ ಗ್ರಾಮಗಳಿಗೂ ಕೂಡ, ಎಲ್ಲ ಕೆರೆಗಳಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಇವತ್ತು ಬಜೆಟಲ್ಲಿ ಮನವಿ ಮಾಡಿದ್ದೀವಿ.